ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಬರ್ತಾ ಇದೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಾರ್ದೇನೆ ಪುಸ್ತಕ ಗ್ರಂಥ ಲೋಕ ನಮ್ಮ ಆಯತಮ ಮಾತಾಡೋಣ. ನಮ್ಮ ಜನಪದ ಒಬ್ಬ ಗರತಿ ಈ ಜ್ಞಾನವನ್ನು ಕುರಿತು ತನ್ನ 3 ಸಾಲಿನ ಪದ್ಯದಲ್ಲಿ ಒಂದು ಮಾತನ್ನಾಗಿ ಹೇಳ್ತಾ ಇದ್ದ. ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, 7 ಸುತ್ತಿನ ಕೋಟೆ ವೈಭವ ಬೇಡ. 7 ಸುತ್ತಿನ ಕೋಟೆ ವೈಭವ ಬೇಡ ನನ್ನವ್ವ, ಸುತ್ತೆಲ್ಲ ಜನಪದ ಹಾಡಿರಲಿ ಅನ್ನುವಂಥ ಮಾತು. 7 ಸುತ್ತಿನ ಕೋಟೆ ವೈಭವ ಬೇಡ, ನನಗೆ ಮುತ್ತು ಮಾಣಿಕ ಬೇಡ, ನನಗೆ ಮತ್ತೊಂದು ಬೇಡ, ಸುತ್ತ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡುವಂಥ ಒಂದು ಸಾಹಿತ್ಯ, ಒಂದು ಪುಸ್ತಕಗಳು ಬೇಕು ಅನ್ನುವಂಥ ಮಾತನ್ನು ನಮ್ಮ ಜನಪದ ತಾಯಿ ಹೇಳುವಂಥ ಮಾತು. ನಾನು ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯ ಮಾಡುವಾಗ ನಾನು ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ಅವತ್ತು ನೋಡ್ರಿ ತಂಗಿ, ನೀವು ಗಂಡನ ಮನೆಗೆ ಹೋಗುವಾಗ ನಿಮ್ಮ ಅಪ್ಪ ಅವು ಕಾಡಿ ಬೇಡಿ ಬಂಗಾರ ತಗೊಂಡು ಹೋಗ್ಬೇಡ್ರಿ, ಅಥವಾ ಸೂಟ್ಕೇಸ್ ತುಂಬಿಕೊಂಡು ಬಟ್ಟಿ ಬರಿ ತಗೊಂಡು ಹೊತ್ಕೊಂಡು ಹೋಗ್ಬೇಡ್ರಿ. ಚಂದೊಂದು ಸೂಟ್ಕೇಸ್ದಾಗ ಒಂದು 20-30 ಪುಸ್ತಕ ತಗೊಂಡು ಹೋದ್ರಿ ಅಂದ್ರೆ ನಿಮ್ಮ ಅತ್ತಿ ಮಾವ ನಿಮಗೆ ಹೆದರ್ತ. ನಮ್ಮ ಸರಿ ಭಾಳ ಕಲ್ತಾಗಿ ಕಾಣಿಸ್ತಾಳ, ಭವಿಷ್ಯ ಈಗ ಏನು ಅನ್ಮಾಡ್ದಪ್ಪ ಅನ್ನುವಂಥ ವಿಚಾರ ಅವ್ರಿಗೆ ಬಂದು ನಿಮ್ಗೆ ಸುಮ್ಮನೆ ಆರಾಮ್ಸೆ ನೀವು ಸರಿಯಾಗಿ ನೋಡ್ತಾರೆ ಅನ್ನುವಂಥ ಮಾತನ್ನು ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ. ಏನಂದ್ರೆ ಈ ಪುಸ್ತಕಗಳ ಮಹತ್ವ ಎಷ್ಟದ ಅನ್ನೋದನ್ನ ನಮ್ಮ ಗಾವತ್ ಅವರು ಹೇಳಿದ್ರು. ನಾನು 1-2 ಮಾತು ಪುಸ್ತಕದ ಬಗ್ಗೆ ಹೇಳಿ ನಮ್ಮ ವೀರಣ್ಣವ್ರ ಬಗ್ಗೆ 1-2 ಮಾತು ಹೇಳಿ ಇಷ್ಟಪಡ್ತಾ ಇದ್ದೆ. ಪುಸ್ತಕಗಳು ಮಸ್ತಕಗಳಾಗುತ್ತವೆ. ಪುಸ್ತಕಗಳನ್ನ ಪ್ರೀತಿ ಮಾಡುವವರಿಗೆ ಗೆಳೆಯರ ಅವಶ್ಯಕತೆ ಇರುವುದಿಲ್ಲ. ಪುಸ್ತಕ ಪ್ರೀತಿ ಮಾಡ್ತಕ್ಕಂಥವನು ನಿಜವಾದ ಶ್ರೀಮಂತ. ಪುಸ್ತಕ ಪ್ರೀತಿ ಮಾಡುವವನು ನಿಜವಾದ ಶ್ರೀಮಂತ. ಅದಕ್ಕೆ ಈ ಪುಸ್ತಕದ ಬಗ್ಗೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು, ಪುಸ್ತಕ ಓದ್ತಾ 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 ಹೋದಂತೆ ನಮಗೆ ಅರಿವಿಲ್ಲದಂತೆ ನಮ್ಮೊಳಗೆ ಒಂದು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದು. ಶರಣ ಬಂಧುಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಪುಸ್ತಕದ ಬಗ್ಗೆ 1-2 ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಮೈಯಲ್ಲಿ ಹರಕು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಮೈಯಲ್ಲಿ ಹರಕು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ. ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ. ಇನ್ನೊಂದು, ದೇವಾಲಯಗಳ ಮುಂದೆ ನಿಲ್ಲುವ ಸಾಲು ಗ್ರಂಥಾಲಯಗಳ ಮುಂದೆ ನಿಂತಿದ್ದರೆ ಇವತ್ತಿನ ನಮ್ಮ ದೇಶದ ಚಿತ್ರಣವೇ ಬದಲಾಗುತ್ತಿತ್ತು ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ಕೊನೆಗೆ ಅಂಬೇಡ್ಕರ್ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು, ನನ್ನ ಹತ್ರ 2 ರೂಪಾಯಿ ಇದ್ದರೆ 1 ರೂಪಾಯಿಯಿಂದ ಆಹಾರವನ್ನು ಖರೀದಿ ಮಾಡುತ್ತೇನೆ, 2 ರೂಪಾಯಿಯ ಪುಸ್ತಕ ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಹೇಳಿದ್ರು. ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ, ಆಹಾರ ನಮ್ಮನ್ನು ಬದುಕಿಸುತ್ತದೆ, ಪುಸ್ತಕ ನಮ್ಮನ್ನು ಹೇಗೆ ಬದುಕಬೇಕೆಂಬುದನ್ನು ಕಲಿಸುತ್ತದೆ. ಆ ನಿಟ್ಟಿನಲ್ಲಿ ಈ ಪುಸ್ತಕದ ಬಗ್ಗೆ ಬಹಳ ಅತ್ಯಂತ ಅಪರೂಪದ ಮಾತನ್ನು ಹೇಳಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ನಾವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ವೀರಣ್ಣವ್ರ ಬಗ್ಗೆ ಇವ್ರ ಕೃತಿಗಾಗಲೇ ಲೋಕಾರ್ಪಣೆಗೊಂಡಿದೆ. ಅವ್ರ ಬಗ್ಗೆ 1-2 ಮಾತು. ವೀರಣ್ಣನವರು ಬಹುಮುಖ ಪ್ರತಿಭೆಯುಳ್ಳವರು. ಅವರು ಕವಿಗಳು, ಕಲಾವಿದರು, ತತ್ವಪದಕಾರರು, ಸೌಮ್ಯ ಮೂರ್ತಿಗಳು, ವಿನಯಶಾಲಿಗಳು. ಅಷ್ಟೇ ಅಲ್ಲ, ಬಸವ ತತ್ವನಿಷ್ಠರು, ಹಿರೇಮಠ ಸಂಸ್ಥಾನದ ಪರಮ ಭಕ್ತರು. ಒಂದು ಮಾತು ಅವ್ರ ಬಗ್ಗೆ ಹೇಳ್ಬೇಕು, ಎಷ್ಟು ಸಮಯ ಪ್ರಜ್ಞೆ ಅದ ಅವ್ರಿಗೆ ನೋಡಿ ನಾವು ಗಡಿ ಟೈಮ್ ಹಚ್ಕೊಳ್ಬೇಕು. ಅಂಥ ಒಂದು ಸಮಯ ಪ್ರಜ್ಞೆ ವೀರಣ್ಣವರಲ್ಲಿ ಅದ. ಅಂತಹ ವೀರಣ್ಣನವರ ಕೃತಿ 2 ಬಿಡುಗಡೆ ಆಯಿತು. ಒಂದು ಕುಂಬಾರಣ್ಣನ ವಚನಗಳು,
ಇನ್ನೊಂದು 1000 ಲಿಂಗ ನುಡಿಗಳು ಅನ್ನುವಂಥದ್ದು. ಅವರ ಅಂಕಿತ ನಾಮ ವೀರ ಶರಣ ಗುರು ಶ್ರೀ ಪ್ರಭುವೇ. ವೀರ ಅಂದ್ರೆ ಅವರ ಹೆಸರು ವೀರಣ್ಣ, ಶರಣ ಅಂದ್ರೆ ಅವ್ರ ಧರ್ಮಪತ್ನಿ ಶರಣಮ್ಮ, ಗುರು ಅಂದ್ರೆ ಅವ್ರ ಮೊದಲನೇ ಮಗ ಗುರುಪ್ರಸಾದ, 4ನೇದು ಪ್ರಭು ಅವರು ಕೊನೆಯ ಮಗ ಪ್ರಭುದೇವ. ಈ 4 ಕುಟುಂಬದ ಹೆಸರನ್ನ ಜೋಡಿಸಿ ಅವ್ರ ಅಂಕಿತ ಇಟ್ಕೊಂಡ. ಅಂಥ ವೀರಣ್ಣನವರು ನನ್ನ ಅತ್ಯಂತ ಒಡನಾಡಿಗಳು, ಅತ್ಯಂತ ಹಿರಿಯರವರು ಕೂಡ ಅತ್ಯಂತ ಸೌಜನ್ಯ ಹೋಗ್ತಕ್ಕಂಥವ್ರು. ಅವರ ಕೃತಿ ಒಂದನೇದು, ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ, ನೀವು ಯಾರು ಆಕರ್ಷಣೆ ಬಿಡಬೇಡಿ, ಸಂಕ್ಷಿಪ್ತವಾಗಿ. ಮೊದಲನೇ ಕೃತಿ ಕುಂಬಾರಣ್ಣನ ವಚನಗಳು. ನೋಡಿ, ನನ್ನ ಶರಣರು ಕೂಡ ಹಾಗೆ ಇಟ್ಕೊಂಡಿದ್ರು, ಹೆಸರು ಹಾಗೆ ಇಟ್ಕೊಂಡಿದ್ರು ಅವರು. ಹಡಪದ ಅಪ್ಪಣ್ಣ, ಕುಂಬಾರ ಗುಂಡಯ್ಯ ಅವರ ಉಪನಾಮ ಮೊದಲಿಗೆ ಅವರು ಬಳಸಿದ್ರು. ಹಾಗೆ ವೀರಣ್ಣವರು ಕುಂಬಾರಣ್ಣನ ವಚನಗಳು ಅನ್ನುವಂತಹ ಕೃತಿಯನ್ನು ಅವರು ಬರ್ದಾರ. ಇದರಾಗ 123 ವಚನಗಳು. ಬರೀ ವಚನ ಅಲ್ಲ, ಆ ವಚನಕ್ಕೆ ಅರ್ಥ ಸಹಿತವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ವಿವರಣೆಯನ್ನ ಕೊಡುವುದರ ಮುಖಾಂತರ ಅವರು ನಮ್ಗೆ ಸರಳವಾಗಿ ತಿಳ್ಕೊಳ್ಳಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಕೃತಿ ಕುಂಬಾರಣ್ಣನ ವಚನಗಳು. ಇದು ಮೈಸೂರಿನಿಂದ ಪ್ರಕಟಗೊಂಡಿದೆ. ಅದಕ್ಕೆ ಮುನ್ನುಡಿ ನಾನೇ ಬರೆದೀನಿ, ಬೆನ್ನುಡಿ ಅವರ ಆತ್ಮೀಯ ಗೆಳೆಯ ತೀರ್ಥ ಅನ್ನುವಂಥವ್ರು ಬರೆದಾರ. ಈ ಕೃತಿಯನ್ನ ಅವ್ರ ಹಿರಿಯರಿಗೆ ಅರ್ಪಿಸ, ಲಿಂಗೈಕ್ಯ ಆಗಿರ್ತಕ್ಕಂಥವ್ರೆಲ್ಲ ಹಿರಿಯರಿಗೆ ಅವ್ರ ಕೃತಿ ಅರ್ಪಿಸ್ಯಾರ. ಅವ್ರ ಅಜ್ಜಿ, ಅವ್ರ ತಂದೆ, ಅವರ ತಾಯಿ, ಅವರ ಧರ್ಮಪತ್ನಿ, ಅವರ ಸಹೋದರ, ಅವರ ಸಹೋದರಿಯರಿಗೆ ಆ ಪುಸ್ತಕಗಳನ್ನ ಅವರು ಅರ್ಪಣೆ ಮಾಡ್ಯಾರ. ಅಂಥ ಪುಸ್ತಕದಾಗ ಏನದ ಅಂದ್ರೆ ಒಂದೇ ಮಾತನ್ನ ಹೇಳ್ತೀನಿ, ಈ ಪುಸ್ತಕ ವಚನಗಳಲ್ಲಿ ಮೌಲ್ಯಗಳ ಎರಕ ಹೊಯ್ದಿದ್ದಾರೆ, ಮುಕ್ತಿಯ ಮಾರ್ಗವನ್ನು ತೋರಿಸಿದ್ದಾರೆ, ಸಮಾಜದ ಓರೆ ಕೋರೆಗಳನ್ನು ತಿದ್ದಿದ್ದಾರೆ, ತಮ್ಮ ಮನದಾಳದ ಆತ್ಮೀಯ ಕರೆಯನ್ನು ಕೊಟ್ಟಿದ್ದಾರೆ, ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುಂದರ ಬದುಕಿಗಾಗಿ ನಾವು ಹೇಗೆ ಬಾಳ್ಬೇಕು ಅನ್ನೋದನ್ನ ಅವರು ವಚನಗಳ ಮುಖಾಂತರ ನಿವೇದಿಸಿಕೊಂಡಿದ್ದಾರೆ. ಅಂಥ ಒಂದು ಅತ್ಯಂತ ಸುಂದರವಾದಂಥ ಕೃತಿ ಕುಂಬಾರಣ್ಣನ ವಚನಗಳು. ಇನ್ನು 2ನೇ ಕೃತಿ 1000 ಲಿಂಗ ನುಡಿಗಳು. ಅರ್ಥ ಸ್ಪಷ್ಟವಾಗಿ 1000 ಲಿಂಗ ನುಡಿಗಳು. ಈ ಲಿಂಗ ನುಡಿಗಳಲ್ಲಿ 1000 ನುಡಿಗಳವ. 1000 ನುಡಿಗಳವ. ಇನ್ನೊಂದು ಸ್ವಲ್ಪ ಇದನ್ನು ಬಿಡಿಸ್ರಿ, ಸಾವು ಪ್ಲಸ್ ಇರದ, ಸಾವು ಇರದ, ಸಾವೇ ಇಲ್ಲದ. ನಿಜವಾಗಿಯೂ ಸಾಹಿತ್ಯ ಅದು ಎಂದೂ ಸಾಯೋದಿಲ್ಲ, ಕವಿಗಳು ಎಂದೂ ಸಾಯೋದಿಲ್ಲ. ಅವರು ಅವರ ಗ್ರಂಥಗಳ ಮುಖಾಂತರ ಅವರು ಜೀವಂತವಾಗಿರುತ್ತಾರೆ. ಹೆಂಗಂದ್ರ ವಚನಗಳನ್ನ ರಚನೆಯಾಗಿ ಸುಮಾರು 900 ವರ್ಷಗಳಾದರೂ ಕೂಡ ವಚನಕಾರರು ನಮ್ಮ ಮಧ್ಯದಲ್ಲಿ ಅವರು ಯಾವ ರೂಪದಲ್ಲಿದ್ದಾರೆ ಅಂತಂದ್ರ ಶಬ್ದಗಳ ರೂಪದಲ್ಲಿ ವಚನಕಾರ ನಮ್ಮಲ್ಲಿ ಬದುಕ್ಯಾರ. ನಮ್ಮಲ್ಲಿ ಹಾಗೆ ದೈಹಿಕವಾಗಿ ಅವರು ಬದುಕದೇ ಇರಬಹುದು, ಆದ್ರೆ ಶಬ್ದಗಳ ಮುಖಾಂತರ ಅವರು ಬದುಕಿರ್ತಕ್ಕಂಥ ಶರಣರು. ಹಾಗೆ ನಮ್ಮ ವೀರಣ್ಣವ್ರ ಲಿಂಗ ನುಡಿಗಳು ಅವರು ಸಾವು ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಅಂಥ ಲಿಂಗ ನುಡಿ ಏನ್ ಮಾಡ್ತಾವಂದ್ರ ನಮ್ಮ ಮನಸ್ಸನ್ನ ತಿಳಿಗೊಳಿಸ್ತಾವ. ಅರ್ಥ ಮಾಡ್ತಾರೆ ಸ್ಪಷ್ಟವಾಗಿ. ಏನು ನಮ್ಮ ಮನಸ್ಸನ್ನ ತಿಳಿಗೊಳಿಸುವಂತ ಅಮೃತ ಬಿಂದುಗಳು, ನಮ್ಮನ್ನ ಚಿಂತನೆ ನೆಲೆಗೆ ಕರೆದೊಯ್ಯುವಂಥ, ಬದುಕಿನ ಸಾರ್ಥಕತೆ ತಿಳಿಸುವಂಥ ಈ ನುಡಿಯೊಳಗೆ ವೈಚಾರಿಕತೆ ಇದೆ, ವೈಜ್ಞಾನಿಕತೆ ಇದೆ, ಆಧ್ಯಾತ್ಮಿಕ ಲೇಪನ ಇದೆ. ಇಂಥವೆಲ್ಲವುಗಳಿಂದ ಕೂಡಿರ್ತಕ್ಕಂಥ ವೀರಣ್ಣನವರ 1000 ಲಿಂಗ ನುಡಿಗಳು ನಾವೆಲ್ಲರೂ ಕೊಂಡು ಓದೋಣ. ನಮ್ಮ ಬದುಕನ್ನ ಸುಂದರವಾಗಿ ಮಾಡಿ ಕೊಳ್ಳೋಣ ಅಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸಿ ಶರಣು ಶರಣ. ಕುಂಬಾರಣ್ಣನ ವಚನಗಳು 1000 ಲಿಂಗ ನುಡಿಗಳು. ಈ ಒಂದು ಗ್ರಂಥಗಳ ಕುರಿತಂತೆ ಪರಿಚಯದ ನುಡಿಗಳು ಮಾತನಾಡಿರುವ ನಮ್ಮ ಶರಣ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರು, ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೀದರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಆತ್ಮೀಯ ಶರಣ